ಬಾಡಿ ಇವತ್ತು ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದೀವಿ. ಸಂಜೆ ಪತ್ರ ಬಂದಿದೆ. ನಾನು ಫೋನ್ ಎತ್ಕೊಂಡ್ರೆ ಹಿಂಗೆ ಸುಧೀರ್ ಮನೆಯವರ ನಾವು ಬಾಡಿ ಎಲ್ಲಿ ತರಬೇಕು ಅಂದರು. ಏನು ಬಾಡಿ ತರೋದು ಅಂದ್ಬಿಟ್ಟು ಆಮೇಲೆ ಇದು ಮಾಡಿದ್ರೆ ಹೀಗೆಮ್ಮ ಸುಧೀರ್ ತೀರೋಗಿದ್ದಾರೆ, ನಾವು ಬಾಡಿ ಬಸರಾಳಕ್ಕೆ ತಗೊಂಬರ್ಬೇಕು, ಮಂಡಿಗೆ ತರಬೇಕು ಅಂತ ಕೇಳಿದ್ರು. ಫುಲ್ಲು ಬಾಡಿ ಫುಲ್ ಏನೂ ಇರಲಿಲ್ಲ, ತಲೆ ಮಾತ್ರ ಎಲ್ಲ ಕಟ್ಬಿಟ್ಟಿದ್ರು, ತಲೆದು ಏನೂ ಇರಲಿಲ್ಲ ಪಾಪ. ಬೇಗ ಹೊರಟೋದು, ಅದೊಂದೇ ಬೇಜಾರಷ್ಟೇ, ಇನ್ನೇನಿಲ್ಲ. ಎಲ್ರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆ ಅಂದಾಕ್ಷಣ ನಮ್ಮಲ್ಲಿ ಬಹುತೇಕರಿಗೆ ನೆನಪಾಗೋದು ಅಲ್ಲಿನ ಹಳ್ಳಿಗಾಡಿನ ಭತ್ತ ಹಾಗೂ ಕಬ್ಬಿನ ಗದ್ದೆಗಳ ಸ್ವಚ್ಛಂದ ಪರಿಸರ. ಈ ಜಿಲ್ಲೆಯೊಂದಿಗೆ ಹಳೆ ಸಂಬಂಧಗಳ ಒಡನಾಟ ಇಟ್ಕೊಂಡಿದ್ದವ್ರಿಗಂತೂ ಇಲ್ಲಿನ ಜನರ ಅಕ್ಕರೆಯ ಮಾತುಗಳು ಹಾಗೂ ಅತಿಥಿ ಸತ್ಕಾರದ ಪರಿಚಯವಂತೂ ಇದ್ದೇ ಇರುತ್ತೆ. ಅಂಥ ಪರಿಚಯ ಇದ್ದವರಲ್ಲಿ ಒಬ್ಬನಾದ ನನ್ನ ಮನದಾಳದಲ್ಲಿರುವಂಥ ಭಾಳ ದೊಡ್ಡ ಸಿಟ್ಟೇನೆಂದರೆ, ನಮ್ಮ ಮುಖ್ಯವಾಹಿನಿ ಮಾಧ್ಯಮಗಳು ಬಹುತೇಕ ಮಂಡ್ಯ ಜಿಲ್ಲೆ ಅಂದರೆ ಬರೀ ರಾಜಕೀಯ ಕಚ್ಚಾಟದ ತಾಣ ಅನ್ನೋ ಹಾಗಷ್ಟೇ ಬಿಂಬಿಸ್ತವೆ. ಈ ಪೊಲಿಟಿಕಲ್ ಪ್ರೊಪಗಾಂಡಾ ಮತ್ತು ನೆರೇಟಿವ್ಸ್ನ ಪರದೆಯನ್ನು ಸರಿಸಿ ನೋಡಿದಾಗ ನಮ್ಮ ಮಂಡ್ಯ ಜಿಲ್ಲೆಯ ಒಡಲಾಳದಲ್ಲಿ ನಾಡು ಹಾಗೂ ಇಡೀ ದೇಶಕ್ಕೆ ಮಾದರಿಯಾಗಬಲ್ಲಂಥ ಅನೇಕ ವಿಚಾರಗಳು ಕಣ್ಣಿಗೆ ರಾಜ್ತವೆ. ಅಂತಹ ಅನುಕರಣೀಯ ವಿಷಯಗಳನ್ನು ಜಗತ್ತಿಗೆ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಮೊದಲ ಹೆಜ್ಜೆ ಇದು. ಬಸರಾಳು ಕೃಷ್ಣೇಗೌಡ ಸುಧೀರ್, BK ಸುಧೀರ್, ಭಾರತೀಯ ಸೇನೆಯ ಸಿಪಾಯಿ. 1999 ಕಾರ್ಗಿಲ್ ಯುದ್ಧದ ವೇಳೆ ಸಿಯಾಚಿನ್ ಸೆಕ್ಟರ್ನಲ್ಲಿ ಪಾಕಿಸ್ತಾನಿಯರ ದಿಢೀರ್ ಆರ್ಟಿಲರಿ ಫೈರಿಂಗ್ ವಿರುದ್ಧ ಕೆಚ್ಚೆದೆಯ ಹೋರಾಟಗೈದು ಹುತಾತ್ಮರಾದವರು. ತಮ್ಮ ಈ ಅಪ್ರತಿಮ ಪರಾಕ್ರಮಕ್ಕೆ ರಾಷ್ಟ್ರಪತಿಯಿಂದ ಸೇನಾ ಮೆಡಲ್ ಪಡೆದಂಥ ಒಬ್ಬ ಶೂರ ನಮ್ಮ ಮಂಡ್ಯ ಜಿಲ್ಲೆಯ ಸ್ವರ್ಣಸಂದ್ರದಲ್ಲಿದ್ದಾರೆ ಅಂತ ಗೆಳೆಯ ಅವಿನಾಶನಿಂದ ತಿಳಿತಾ ಇದ್ದ ಹಾಗೆ ನಾನು ಅತ್ತ ಹೊರಟೆ. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಸ್ವರ್ಣಸಂದ್ರ ಉದ್ಯಾನವನದಲ್ಲಿ BK ಸುಧೀರ್ ರವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಇದು ಅವರ ಸಮಾಧಿ. ಹಾಗೆ ಇದರ ಪಕ್ಕದಲ್ಲಿ ಮದ್ದೂರು ತಾಲೂಕಿನವರು, ಅವರು ಕೂಡ ವೀರಯೋಧ ಬಾರಾಮುಲ್ಲಾದಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದವರು, ಶ್ರೀ B ಶರತ್ ಅಂತ 2004ನೇ ಇಸ್ವಿನಲ್ಲಿ. ಇಲ್ಲಿ BK ಸುಧೀರರ ಅಂತ್ಯ ಸಂಸ್ಕಾರವನ್ನು 99ರ ಸೆಪ್ಟೆಂಬರ್ನಲ್ಲಿ ಅವರು ಸಿಯಾಚಿನ್ನಲ್ಲಿ ಹುತಾತ್ಮರಾದ ಮೇಲೆ ಮಾಡಿದ್ದು. ಅವತ್ತು ಮಂಡ್ಯ ಟೌನ್ನಲ್ಲಿ ವಿಪರೀತ ಜನಸಾಗರ ಸೇರಿತ್ತು 99ರಲ್ಲಿ. ನನಗೆ ಭಾಳ ಸೀರಿಯಸ್ ಆಗಿ ಅನ್ಸೋದೇನು ಅಂದರೆ, ಈ ಪಾರ್ಕ್ನ ಈ ಜಾಗವನ್ನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿಪಡಿಸಿ ಇಲ್ಲೊಂದು ವೀರಕಂಬವನ್ನು ಇಟ್ಟು ಅವರು ಸಿಯಾಚಿನ್ನಲ್ಲಿ ಹೋರಾಡಿ ಹುತಾತ್ಮರಾದಂಥ ಒಂದಷ್ಟು ವಿವರಗಳನ್ನು ಒಂದು 8-10 ಲೈನನ್ನು ಬರೆದ್ರೆ ಇಲ್ಲಿಗೆ ಬರುವಂಥ ಹುಡುಗರು ಜನರು ಅದ್ರ ಬಗ್ಗೆ ತಿಳ್ಕೊಂಡು ಸಮಾಜದೆಡೆಗೆ ಹುತಾತ್ಮರ ಒಂದು ತ್ಯಾಗ ಬಲಿದಾನಗಳಿಗೆ ಸಾರ್ಥಕತೆ ಮೂಡುವ ರೀತಿಯಲ್ಲಿ ನಮ್ಮ ವರ್ತನೆಯನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಅದು ಪ್ರೇರಣೆಯನ್ನು ಕೊಡ್ತದೆ ಹಾಗೆ ಮಾಡಿದಲ್ಲಿ ಅಂತ. ಯಾಕೆಂತಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಇಂಡಸ್ಟ್ರಿಯಲಿಸ್ಟ್ಗಳದೆಲ್ಲ ಸಮಾಧಿಗಳು ಎಷ್ಟು ದೊಡ್ಡದಾಗಿ ಮಾಡಿರ್ತಾರೆ ಅನ್ನೋದು ಗೊತ್ತು. ಆದರೆ ವೀರ ಯೋಧರು ಹುತಾತ್ಮರಾದಾಗ ಅವರ ಸಮಾಧಿಗಳನ್ನು ಕೂಡ ಚೆನ್ನಾಗಿ ಆಯಾಯ ಊರಿನ ಮಟ್ಟಿಗೆ, ಈ ಹೊಯ್ಸಳರು ಗಂಗರ ಕಾಲದಲ್ಲಿ ವೀರಕಲ್ಲುಗಳನ್ನು ಮಾಡ್ತಿದ್ರಲ್ಲ ಊರೂರುಗಳಲ್ಲಿ ಹುತಾತ್ಮರಿಗೆ, ಅದೇ ರೀತಿಯಲ್ಲಿ ಮಾಡುವಂಥ ಒಂದು ಪ್ರತೀತಿ ನಮ್ಮಲ್ಲಿ ಬಲಗೊಳ್ಳಬೇಕು ಅಂತ ಅನಿಸುತ್ತೆ. ವೀರಯೋಧನ ಸ್ಮಾರಕಕ್ಕೆ ಕೈ ಮುಗಿದು ನೇರವಾಗಿ ಅಲ್ಲಿಂದ ಅವರ ಮನೆಯತ್ತ ಹೊರಟೆ. ನಾವೀಗ ಸ್ವರ್ಣಸಂದ್ರದ ವೀರಯೋಧ BK ಸುಧೀರ್ ಅವರ ಮನೆಯಲ್ಲಿದ್ದೀವಿ. BK ಸುಧೀರ್ ಅವರ ಹಿರಿಯ ಸಹೋದರ BK ಸುನೀಲ್ ಅಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸುನೀಲ್ ಅವರೇ ನಮಸ್ಕಾರ. ನಮಸ್ಕಾರ. ನೀವು BK ಸುಧೀರ್ ಅಣ್ಣ ಅವ್ರನ್ನ ಬಾಲ್ಯದಿಂದಲೇ ನೋಡಿರುವಂಥವ್ರು. ಆಮೇಲೆ ಸೇನೆಗೆ ಸೇರಿದ ಮೇಲೂ ಸುಧೀರ್ ಅಣ್ಣ ಅವರು ನಿಮ್ಮೊಂದಿಗೆ ಸಂಪರ್ಕದಲ್ಲಿರೋದಕ್ಕೆ ಬರೆದಂಥ ಪತ್ರಗಳು ಮತ್ತೆ ಅವ್ರ ಮನೆಗೆ ಬಂದು ಹೋಗ್ತಾ ಇದ್ದಂಥದ್ದು, ಈ ಎಲ್ಲ ದಿನಗಳನ್ನು ಭಾಳ ಹತ್ತಿರದಿಂದ ನೋಡುವಂಥವ್ರು. ಆ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊತೀರಾ? ಅವರು ಫಸ್ಟ್ PUC ಇದ್ದಾಗ NCCಗೆ ಜಾಯ್ನ್ ಆಗ್ತಾರೆ. NCCಯ 2ನೇ ವರ್ಷ ಮತ್ತು 3ನೇ ವರ್ಷದಲ್ಲಿ B ಸರ್ಟಿಫಿಕೇಟು ಮತ್ತು C ಸರ್ಟಿಫಿಕೇಟ್ ಎಕ್ಸಾಮ್ ಪಾಸ್ ಮಾಡ್ಕೊಳ್ತಾರೆ. ಅದಾದಮೇಲೆ ಡಿಗ್ರಿ ಸೆಕೆಂಡ್ ಇಯರ್ ಜಾಯ್ನ್ ಆದಾಗ ಇವರು ಮಿಲ್ಟ್ರಿಗೆ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ಅವರು 26th MLIಯಲ್ಲಿ ಗ್ರೌಂಡ್ ಎಕ್ಸಾಮ್ಸ್ನ ಪಾಸ್ ಮಾಡ್ಕೊಳ್ತಾರೆ. ಅಂದರೆ ಯಾವುದು ಇದು ರಿಟರ್ನ್ ಎಕ್ಸಾಮಿನೇಷನ್ನು ಮತ್ತು ಓರಲ್ ಎಕ್ಸಾಮಿನೇಷನ್ನು ಮತ್ತು ಇದು ಬರ್ತದೆ, ಯಾವುದು ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಕ್ಸಾಮಿನೇಷನ್ ಬರ್ತದೆ. ಅದೆಲ್ಲ ಪಾಸ್ ಮಾಡಿಕೊಂಡು ಅಲ್ಲಿ ಜಾಯ್ನ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವಾಗ 1994ರಲ್ಲಿ ಜಾಯ್ನ್ ಆಗಿದ್ದವರು, ಇನ್ ದಿ ಮಂತ್ ಆಫ್ ಜೂನ್ ಆರ್ ಜುಲೈ ಐ ಥಿಂಕ್. ಅದಕ್ಕೆ ಮುಂಚೆ 1 ವರ್ಷದಿಂದ ಪ್ರಿಪ್ರೇಷನ್ ಇತ್ತು ಅವ್ರಿಗೆ. ಜೊತೆಗೆ ಅವರು ಕ್ರಾಸ್ ಕಂಟ್ರಿಯಲ್ಲಿ ಅವ್ರಿಗೆ ಗುಡ್ಡಗಾಡ ಚಿರತೆ ಅಂತೇಳಿ ಒಂದು ಅವಾರ್ಡನ್ನು ಕೊಟ್ಟಿದ್ದರು.
ಎಲ್ಲಿ ಈಗ ಗೌರ್ಮೆಂಟ್ ಆಟೋನಮಸ್ ಕಾಲೇಜ್ ಅಂತ ಇದೆ. ಹಾಂ ಆ ಕಾಲೇಜ್ ಮೊದಲು ಬಾಯ್ಸ್ ಕಾಲೇಜ್ ಆಗಿತ್ತು, ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಆಗಿತ್ತು. ಅಲ್ಲಿ ಓದಂಥವ್ರು. ನಾನು ಅಲ್ಲೇ ಓದಿದೆ, ಅವರು ಕೂಡ ಅಲ್ಲೇ ಓದಿದ್ರು. ಆ ಸಂದರ್ಭದಲ್ಲಿ ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 3.5-4 ವರ್ಷದವರೆಗೂ ಸೇವೆಯನ್ನು ಸಲ್ಲಿಸಿದರು. ಅದಾದಮೇಲೆ ಆಪ್ರೇಷನ್ ಮೇಘದೂತಲ್ಲಿ ನಾರ್ತರ್ನ್ ಸಿಯಾಚಿನ್ ಗ್ಲಾಸಿಯರ್ ರೀಜನ್ ಇವ್ರದ್ದು ಬ್ಯಾಟಲ್ ಕ್ಯಾಶುಯಾಲಿಟಿ ಆಗಿತ್ತು. ಸೊ ಸೇನೆಗೆ ಸೇರಬೇಕು ಅನ್ನುವಂಥ ತುಡಿತ ಮೊದಲಿಂದನೇ ಇತ್ತು INCC ಸೇರಿದಾಗಿಂದ. ನೋಡಿ, ಇದು ಭಾಳ ವಿಶೇಷವಾದದ್ದು. ಯಾಕೆಂದರೆ ಮಂಡ್ಯ ಜಿಲ್ಲೆ ಪ್ರಮುಖವಾಗಿ ಕೃಷಿ ಪ್ರಧಾನ ಜಿಲ್ಲೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂದರೆ ಈ CRPF, BSF ಇಂಥ ಫೋರ್ಸ್ಗಳಿಗೆ ತುಂಬ ಜನ ಸೇರ್ಕೊತಿದ್ದಾರೆ ಈಗ. ಮತ್ತು ಆರ್ಮಿನಲ್ಲೂ ಹುಡುಗರಿದ್ದಾರೆ. ನಾನು ಮತ್ತು ನನ್ನ ಸ್ನೇಹಿತ ಕಳೆದ ಬಾರಿ ಶ್ರೀನಗರಕ್ಕೆ ಹೊರಟಾಗ ಫ್ಲೈಟ್ನಲ್ಲಿ ನಾವು ಒಂದು 2-3 ಹುಡುಗರು ಮಂಡ್ಯದವ್ರನ್ನೇ ನೋಡಿದ್ವಿ. ಅವರು ಇಂಡಿಯನ್ ಆರ್ಮಿನಲ್ಲೇ ಇದ್ದದ್ದು, ಕಾಶ್ಮೀರ ವ್ಯಾಲಿನಲ್ಲಿ ಎಲ್ಲೋ ಸರ್ವಿಸ್ ಇತ್ತು, ಅವ್ರದ್ದು ಹೋಗ್ತಾಯಿದ್ರು. ಇತ್ತೀಚೆಗೆ ಇದು ಚೇಂಜ್ ಆಗಿದೆ. ಆದರೆ 90ರ ದಶಕದಲ್ಲಿ ಸುಧೀರಣ್ಣವರು ಸೇನೆಗೆ ಸೇರಿದಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆ ಸೇನೆಗೆ ಸೇರುವಂಥ ಕ್ರೇಜು ಇರಲಿಲ್ಲ. ಕೊಡಗು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿದೆಯಲ್ಲ, ಆ ಥರದ ಒಂದು ಕ್ರೇಜು ಇರಲಿಲ್ಲ. ಅಂಥ ದಿನಗಳಲ್ಲೇ ಆ ಸೇನೆಗೆ ಸೇರಬೇಕು ಅನ್ನುವಂಥ ಒಂದು ಅತೀವವಾದ ಹುಮ್ಮಸ್ಸಿನಲ್ಲಿ ಆ ರೀತಿಯ ಒಂದು ಆ ಕ್ರಾಸ್ ಕಂಟ್ರಿ ರನ್ನಿಂಗು ಇದೆಲ್ಲವನ್ನು ತುಂಬ ಇಂಟೆನ್ಸಾಗಿ ಪ್ರಾಕ್ಟೀಸ್ ಮಾಡಿ ಬಹಳ ನಿರರ್ಗಳವಾಗಿ ಹೋಗಿ ಸೇನೆಗೆ ಸೇರಿದ್ರು ಸುಧೀರಣ್ಣವರು. 20 ದಿವಸಕ್ಕೊಂದ್ಸಲ ಪತ್ರಗಳು ಬರ್ತಿತ್ತು ಸರ್. ನೋಡ್ಕೊಳ್ತಿದ್ದೋ, ವಿಚಾರಗಳು ತಿಳ್ಕೊಳ್ತಿದ್ದೋ. ಅವ್ರು ಅದೇ ಬೇರೆ ಬೇರೆ ಕಡೆ ಪ್ಲೇಸ್ಮೆಂಟ್ಸ್ ಆದಾಗ ಹೇಳ್ತಿದ್ರು, ಇಂತಿಂಥ ಕಡೆ ಹೋಗ್ತಾ ಇದ್ದೇನೆ. ಅವನು ಅಸ್ಸಾಮಲ್ಲಿ ವರ್ಕ್ ಮಾಡಿದ್ದಾನೆ, ಪೂನಾದಲ್ಲಿ ವರ್ಕ್ ಮಾಡಿದ್ದಾನೆ, ಜಮ್ಮು ಕಾಶ್ಮೀರ್ ರೀಜನ್ನು, ಈವನ್ ಡೆಲ್ಲಿಯಲ್ಲೂ ಕೂಡ ವರ್ಕ್ ಮಾಡಿದ್ದಾನೆ. ಸ್ವಲ್ಪ ದಿವಸ ಬ್ಯಾಂಗ್ಳೂರಲ್ಲಿದ್ದ, ಬೆಳಗಾಮಲ್ಲಿ ವರ್ಕ್ ಮಾಡಿದ್ದಾನೆ. ಈ ಥರ ತುಂಬ ಕಡೆ ವರ್ಕ್ ಮಾಡಿದ್ದಾನೆ. ರಾಜಸ್ಥಾನಲ್ಲಿ ವರ್ಕ್ ಮಾಡಿದ್ದಾನೆ. ರಾಜಸ್ಥಾನಿಂದ ಅವನೊಂದು ಸಲ ವರ್ಕ್ ಮಾಡಿ ಬಂದಾಗ ಬೆನ್ನಿಂದ ಇಷ್ಟಿಷ್ಟು ದಪ್ಪ ಗುಳ್ಳೆಗಳಿತ್ತು. ಕಾರಣ ಏನು ಅಂದರೆ ಆ ಬಿಸಿಲಿಗೆ ತಡ್ಕೊಳ್ನಾಡದೆ ಬಾಡಿಯಲ್ಲಿ ಇದಾಗ್ತದೆ, ಅದು ಬ್ಲಿಸ್ಟರ್ಗಳು ಬಂದು ಬ್ಲಿಸ್ಟರ್ ಟೈಪರ್ ಬರುತ್ತೆ. ಅದು ಅದೆಲ್ಲ ನೋಡಿದ್ರು ಹಂಗೆ. ಸೊ ಸೇವೆಗೆ ಸೇರಿದ 5 ವರ್ಷಗಳ ಅವಧಿಯಲ್ಲಿಯೇ ರಾಜಸ್ಥಾನದ ಮರುಭೂಮಿಯ ತೀವ್ರತರವಾದ ಬಿಸಿಲಿರ್ಬೋದು, ಅಸ್ಸಾಂನಲ್ಲಿರುವಂಥ ಉಗ್ರವಾದಿಗಳ ಒಂದು ಅಪಾಯಕಾರಿ ಸನ್ನಿವೇಶಗಳಿರ್ಬೋದು, ಇವೆಲ್ಲವನ್ನು ನೋಡಿದ್ದಲ್ಲದೆ ಕಾಶ್ಮೀರ ಕೊಳ್ಳದ ಭಯೋತ್ಪಾದನೆಯ ದಮನ ಕಾರ್ಯಾಚರಣೆಯಲ್ಲೂ ಕೂಡ BK ಸುಧೀರಣ್ಣವರು ಭಾಗಿಯಾಗಿದ್ದರು. ತದನಂತರ ಸಿಯಾಚಿನ್ಗೆ ಡ್ಯೂಟಿನಲ್ಲಿ ಹೋಗಿತ್ತು. ಸೊ ಸಿಯಾಚಿನ್ನಲ್ಲಿದ್ದಾಗ ಪತ್ರಗಳೇನಾದರೂ ಬರೆದಿದ್ರ? ಸಿಯಾಚಿನಿದ್ದಾಗ ಪತ್ರಗಳು ಅದೇ ಬಾಡಿ ಇವತ್ತು ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದೀವಿ. ಸಂಜೆ ಪತ್ರ ಬಂದಿದೆ. 22ನೇ ತಾರೀಕು ನೈಟು 1:30ಗೆ ಬರುತ್ತೆ ಬಾಡಿ. ಅದ್ರ ಮಾರನೆಗೆ ಶುಕ್ರವಾರನೇನೋ ಇರಬೇಕು. ಅದು ಮಾರನೆಗೆ ಅಂತ್ಯ ಸಂಸ್ಕಾರ ಮಾಡಿ ಇಲ್ಲಿಗೆ ಬಂದು, ಇಲ್ಲೇ ಪಾರ್ಕ್ ಹತ್ರ ನೋಡಿದ್ದೀರಲ್ಲ ಈಗ ನೀವು, ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಬಂದಮೇಲೆ ಆ ಪತ್ರ ಬಂದಿದ್ದು. ಇನ್ನು ಅವರ ಜೊತೆಗೆ ಸೇವೆ ಸಲ್ಲಿಸ್ತಿದ್ದಂಥವ್ರು ಮಂಡ್ಯ ಜಿಲ್ಲೆ ಅಥವಾ ಸುತ್ತಮುತ್ತಲಿನ ಆಪ್ತರು ಯಾರಾದರೂ ಇದ್ದರೆ ಸರ್ವೀಸ್ನಲ್ಲಿ? ಹೌದು, ಅವನ ಫ್ರೆಂಡ್ ಒಬ್ಬ ವಿನಯ್ ಅಂತ ಹೇಳಿದಾನೆ. ಅವನೀಗ ಏರ್ ಫೋರ್ಸಲ್ಲಿ ಈಗಲೂ ಇದ್ದಾನೆ. ಅವನು ಕ್ಲಾಸ್ಮೇಟ್ಸ್ ಅವರು. ಅವನು ಬಂದು ಈಗ ಮಂಗಳೂರಲ್ಲಿ ಸಿಕ್ಕಿದ್ದ ಮೊನ್ನೆ. ನನ್ನ ಮಗಳನ್ನ ಯಾವಾಗ ಅಡ್ಮಿಷನ್ ಮಾಡೋಕ್ಕೆ ಹೋದೋ ಆ ಸಂದರ್ಭದಲ್ಲಿ ಮತ್ತು 2 ಸಲ ನೋಡೋಕೆ ಹೋಗಿದ್ದ ಮಗಳನ್ನು, ಅವಾಗೆಲ್ಲ ಸಿಕ್ಕಿದ್ದ ಅವನು. ಅವನು ಈಗ ಕ್ಯಾಪ್ಟನ್ ಆಗಿದ್ದ ಆವಾಗಲೇ. ಈಗೇನೋ ಸ್ವಲ್ಪ ಹೈಯರ್ ಪೋಸ್ಟಲ್ಲಿ ಆಗಿರಬೇಕು ಅವನಿಗೆ. ಈಗ ಅವನು ಬ್ಯಾಂಗ್ಳೂರಲ್ಲೇ ಇದ್ದಾನೆ ಅಂತಲೂ ವಿಚಾರ ಬಂತು. 32 ವರ್ಷ ಆಯಿತು. ಈಗ ನನ್ನೊಟ್ಟಿಗಿದ್ದಾರೆ BK ಸುಧೀರ್ ಅವರ ತಂದೆ ಕೃಷ್ಣೇಗೌಡರು. ಸರ್ಕಾರಿ ಶಿಕ್ಷಕರಾಗಿ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. 88ರ ಹರೆಯದಲ್ಲೂ ಸಾಕಷ್ಟು ಲವಲವಿಕೆಯಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವರ ಮಗನ ಬಗ್ಗೆ ಅವರ ಮಾತುಗಳನ್ನು ಕೇಳೋಣ. ಹೇಳಿ ಕೃಷ್ಣೇಗೌಡ್ರ. ಅವನು ಹೈಸ್ಕೂಲಿಂದ ಸಹ ದೇಶದ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ದ. SLC ಕಾಲೇಜಲ್ಲಿ ಅವನು NCC ಸಾರ್ಜೆಂಟ್ ಆಗಿದ್ದ. ಇನ್ನೊಂದು ದೇಶಕ್ಕೆ ಹೋಗಿ ಸೇರಲೇಬೇಕು ನಾನು ಯುದ್ಧಕ್ಕೆ ಹೇಳಿ ಹಠ ಮಾಡಿ ಅವನು 96 ಫೆಬ್ರವರಿಯಲ್ಲಿ ಬೆಳಗಾಂಗೆ ರೆಜಿಮೆಂಟ್ಗೆ ಹೋಗಿ ಸೇರಿದ. ಡೈರೆಕ್ಟ್ ಸೆಲೆಕ್ಷನ್ ಇವನು. ಮರಾಠ ಲೈಟ್ ಇನ್ಫೆಂಟ್ರಿಯ ರೆಜಿಮೆಂಟಲ್ ಹೆಡ್ ಕ್ವಾರ್ಟರ್ಸ್ ಇರೋದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ. ಡೈರೆಕ್ಟು ಸೆಲೆಕ್ಷನ್ ಇವನು. ಆಮೇಲೆ ವಾಲಂಟ್ರಿ ಆಗಿ ಇವನು ಸಿಯಾಚಿನ್ ಗಡಿಗೆ ಹೋದ. ರಾಜನಾಥ್ ಸಿಂಗ್ ಸಹ ಇವರ ಮೆಚ್ಚುಗೆಯನ್ನು ಹೊರಹೊಮ್ಮಿಸಿ ಕರ್ಸ್ಕೊಂಡಿದ್ದಾರೆ.
ಸೊ ಆ ದೆಹಲಿಯಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಉದ್ಘಾಟನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 47-48ರಿಂದ ಹಿಡಿದು 99ರ ಯುದ್ಧದವರೆಗೆ ಎಲ್ಲ ಯುದ್ಧಗಳಲ್ಲೂ ಹುತಾತ್ಮರಾದಂಥ ಯೋಧರಿಗೆ ಸನ್ಮಾನಿಸಲಾಯಿತು. ಆ ವೇಳೆ ಅವರ ಕುಟುಂಬಸ್ಥರನ್ನು ಕರೆಸ್ಕೊಂಡಿದ್ರು. ಈಗ ಬಿ ಕೆ ಸುಧೀರರ ತಾಯಿ ವಿಮಲಮ್ಮನವರು ಹಾಗೂ ಅವರ ಸಹೋದರಿ ಸುಚಿತಾ ಬಿ ಕೆ ಅವರು ಬಿ ಕೆ ಸುಧೀರರ ಬಗ್ಗೆ ತಮ್ಮ ನೆನಪಿನ ಮಾತುಗಳನ್ನು ಹಂಚ್ಕೊತಾರೆ. ಹೇಳಿ ಅಮ್ಮ. ಅವನಿಗೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದನೇ ಮಾತಾಡ್ತಾ ಇದ್ದ, ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದ. ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಚಿಕ್ಕಮ್ಮ ಚಿಕ್ಕಪ್ಪ, ಊರಿನಲ್ಲೂ ಅಷ್ಟೇ. ನಮ್ಮೂರು ಬಸರಾಳು, ಅಲ್ಲೂ ಅಷ್ಟೇ. ಅವ್ರು ರೈತರು ಕಂಡ್ರೆ ಹೇಳೋನು ನನಗೆ, ಅಮ್ಮ ರೈತರ ಕಷ್ಟ ಇದೆ ಕಣಮ್ಮ, ಅವ್ರ ಕಷ್ಟ ಸುಖಕ್ಕೆ ಮಾಡಮ್ಮ ಅನ್ನೋನು. ಪಾಪ ನಾನಿದ್ದೀನಿ, ನಮ್ಗೆ ಇಲ್ಲಿ ಲೆಟ್ರ್ ಇಲ್ಲಿಂದ ಕಳಿಸಿಲ್ಲ ಅವನು, ಅಲ್ಲಿ ನಮ್ಮ ಬಸರಾಳು ಅಡ್ರೆಸ್ ಕೊಟ್ಟಿದ್ದಾನೆ ಅವ್ರಿಗೆ. ಅಲ್ಲಿ ಪೊಲೀಸ್ಗಳೆಲ್ಲ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ. ಆವಾಗ ಅವಳು ನಮ್ಮೂರಿಗೆ ಫೋನ್ ಮಾಡಿ ಹೇಳಿದ್ಲು, ಅಕ್ಕ ಯಾಕೋ ಪೊಲೀಸವರೆಲ್ಲ ಬಂದಿದ್ರು ಕಣಕ್ಕ ಚಿನ್ನು ಕೇಳ್ಕೊಂಡು ಅಂತ. ನಾವು ಚಿನ್ನು ಅಂತ ಕರಿತಾ ಇದ್ವಿ. ಚಿನ್ನು ಕೇಳ್ಕೊಂಡು ಬಂದಿದ್ರು ಕಣಕ್ಕ, ಯಾಕೋ ಗೊತ್ತಿಲ್ಲ ಅಂದರು. ಏನೋ ಗೊತ್ತಿಲ್ಲ ಕಣಮ್ಮ, ಕಾಲೇಜಲ್ಲಿ ಏನಾರು ಆಗೈತಾ ಕೇಳ್ತೀನಿ ಕಣಮ್ಮ ಅಂದೆ. ಆವಾಗ ಅಲ್ಲಿಂದನೇ ಅವನಿಗೆ ಗೊತ್ತಾಗಿರೋದು. ನಮ್ಗೆ ಅಲ್ಲಿವರೆಗೂ ನಮ್ಗೆ ಅಲ್ಲಿ ಹಾಕಿರೋದೇ ಗೊತ್ತಿಲ್ಲ ವಿಷಯ. ಮಿಲ್ಟ್ರಿಗೆ ಹೋಗೋದೇ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮಗಳು ವಾರ್ಗಿತಿ ಫೋನ್ ಮಾಡಿದ್ಮೇಲೆ ನಮ್ಗೆ ವಿಷಯ ಗೊತ್ತಾಗಿದ್ದು, ಹಿಂಗೆ ಹಾಕವನೆ ಅಂತ. ಆಮೇಲೆ ಅವ್ರ ಮಾಸ್ಟ್ರುಗಳನ್ನ ಕರ್ಕೊಬಂದು ಹೇಳ್ದೆ, ಅದೇ ತೋರಿಸಿದ್ನಲ್ಲ ಆ ಮಾಸ್ಟ್ರ್, ಏನಿಲ್ಲಮ್ಮ, ಏನು ಭಯ ಪಡಬೇಡಿ, ನಾವೆಲ್ಲ ಇದ್ದೀವಿ ಅಂತ ಅಂದು ಕಳಿಸಿದ್ರು. ಪಾಪ ಅವನಿಂದ ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅವನು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ನೋ, ಅಸ್ಸಾಮು, ಬೆಳಗಾಮು, ರಾಜಸ್ಥಾನು, ಕೋಟ ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಏನೋ ಒಂದು ಹೆಮ್ಮೆ ಅಷ್ಟೇ. ಸಾವು ಎಲ್ರಿಗೂ ಇರೋದ್ರಿಂದ ಅವನು ಒಳ್ಳೆ ರೀತಿಲಿ ಸಾವು ಆಗೈತೆ, ಅದೊಂದೇ ಇಷ್ಟಪಡ್ಬೋದು ಅಷ್ಟು. ನೋಡಿ ಈಗ ನೆನೆಸ್ಕೊಂಡು ಬಂದಿದ್ದೀರಾ ನೀವು, ವೀರ ಮರಣ ಹೊಂದಿದ್ದಾನೆ, ಅದೊಂದೇ ಇಷ್ಟ ನಮ್ಗೆ. ಒಳ್ಳೆ ಹೆಸರು ತಗೊಂಡು ಹೋಗಿದ್ದಾನೆ. ನಾವು ಅವನು ಬಾಡಿ ಬಂದಿದ್ದೆ ಅಂತ ಏನಿಲ್ಲ, ಹೀಗೆ ನಾವೇನೋ ಪಕ್ಕದಲ್ಲಿ ಪೂಜೆ ಮಾಡ್ತಾಯಿದ್ರು, ಪಕ್ಕದ ಮನೆಯವರು ಹೋಗಿ ಕರೆದ್ರು. ನಾನು ಈ ಮನೆ ಮಾಡೋಕ್ಕೆ ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಇಟ್ಟಿಗೆ ತರಕ್ಕೆ ಹೇಳಿದ್ದೆ ಆ ಹುಡುಗನಿಗೆ, ಕೆಲಸದವ್ರಿಗೆ. ಅವನು ಬಂದು ಕೂತಿದ್ದ ಕಾಫಿ ಕುಡಿತಾ. ಇದ್ದಕ್ಕಿದ್ದಂಗೆ ಫೋನ್ ಬಂತು. ಆ ಮನೇಲಿ ಮೂಲೆಯಲ್ಲಿ ಇಟ್ಟಿದ್ವಿ, ಫೋನ್ ಬಂತು. ಫೋನ್ ಬಂದಾಗ ತೆಗೆದ್ರು, ಇವರೇನೆ. ಅಯ್ಯೋ ಅಂತ ಅಂದರು. ಇವರು ಸುಮ್ಮನೆ ಅಂತವ್ರಲ್ಲ ಅಂದ್ಬಿಟ್ಟು ನಾನು ಫೋನ್ ಎತ್ಕೊಂಡ್ರೆ, ಹಿಂಗೆ ಸುಧೀರ್ ಮನೆಯವರ, ನಾವು ಬಾಡಿ ಎಲ್ಲಿ ತರಬೇಕು ಅಂದರು. ಏನು ಬಾಡಿ ತರೋದು ಅಂದ್ಬಿಟ್ಟು ಆಮೇಲೆ ಇದು ಮಾಡಿದ್ರೆ, ಹೀಗಿಗೆಮ್ಮ ಸುಧೀರ್ ತೀರೋಗಿದ್ದಾರೆ, ನಾವು ಬಾಡಿ ಬಸರಾಳಿಗೆ ತೊಗೊಂಬರ್ಬೇಕು, ಮಂಡಿಗೆ ತರಬೇಕು ಅಂತ ಕೇಳಿದ್ರು. ಬಾಡಿ ಬಂತು. ಒಂದು ದಿವಸ ಮಧ್ಯರಾತ್ರಿ ಏನೋ 1:30 2 ಗಂಟೆಲ್ಲ ತೊಗೊಬಂದರು. ತಂದು ಬಾಡಿ ಫುಲ್ ಏನೂ ಇರಲಿಲ್ಲ, ತಲೆ ಮಾತ್ರ ಎಲ್ಲ ಕಟ್ಬಿಟ್ಟಿದ್ರು, ತಲೆದು ಏನೂ ಇರಲಿಲ್ಲ ಪಾಪ. ಹಾಗಾಗಿ ಅದೊಂದು ಬೇಜಾರಷ್ಟೇ, ಏನು ಇದು ಮಾಡಲ್ಲ, ಬೇಗ ಹೊರಟೋದು, ಅದೊಂದೇ ಬೇಜಾರಷ್ಟೇ, ಇನ್ನೇನಿಲ್ಲ. ನಮ್ಮ ಮಂಡ್ಯದಳ್ಳಿಯವರ ಅತಿಥಿ ಸತ್ಕಾರವೇ ಹಂಗೆ. ಯಾರ ಮನೆಗಳಿಗಾರು ಹೋಗಿ, ಅದರಲ್ಲೂ ಆ ಹಳೆಯ ಪದ್ಧತಿಗಳು ಮತ್ತು ಆಚಾರ ವಿಚಾರಗಳನ್ನು ಇನ್ನೂ ಕಾಪಾಡ್ಕೊಂಡು ಹೋಗ್ತಿರುವಂಥವ್ರ ಮನೆಗಳಿಗಂತೂ ಹೋಗ್ಬಿಟ್ರೆ ನೀವು, ಊಟ ಮಾಡಿದೆ ಕಡೆ ಪಕ್ಷ ಏನಾದ್ರು ಒಂಚೂರು ತಿಂಡಿನಾರು ತಿಂದೇನೆ, ಕಾಫಿನಾರು ಕುಡಿದೇನೆ ಅವ್ರು ಕಳಿಸಲ್ಲ. ವಿಮಲಮ್ಮನವರು ಮತ್ತು ಅವ್ರ ಮಗಳು ಸುಚಿತಕ್ಕನವರು ಊಟ ಮಾಡದೆ ಇರೋದಕ್ಕೆ ಬಿಡಲಿಲ್ಲ. ಸೊ ಬಿ ಕೆ ಸುಧೀರ್ ಅವರು ಶತ್ರುವಿನೊಂದಿಗೆ ಕಾದಾಡುತ್ತಾ ತಮ್ಮ ಕೊನೆಯ ಕ್ಷಣಗಳನ್ನು ಹೇಗೆ ಕಳೆದರು ಅನ್ನುವಂಥ ವಿಚಾರವನ್ನು 26th ಮರಾಠ ಲೈಟ್ ಇನ್ಫೆಂಟ್ರಿಯವರು ರಾಷ್ಟ್ರಪತಿಗಳಿಗೆ ಇವರಿಗೆ ಸೇನಾ ಮೆಡಲನ್ನು ಕೊಡಬೇಕು ಅಂತ ಕೊಟ್ಟಿರುವಂಥ ಸೈಟೇಷನ್ನಲ್ಲಿದೆ. ನಾನು ಅದನ್ನು ನಿಮಗೆ ಓದಿ ಹೇಳ್ತೇನೆ. It is with deep anguish and heartfelt sorrow that I have to info about the untimely demise of number 2793667K Sepoy Sudhir on 17 September 1999 along with his colleague Sepoy Jadav Jagannath Changdev while defending one of the crucial posts in Northern Glacier. Enemy in an unexpected action brought down very heavy and accurate artillery fire, thereby pulverizing the post. ಶತ್ರುವಿನಿಂದ ಬಹಳ ಅನಿರೀಕ್ಷಿತವಾದ ಹಾಗೂ ಭಯಾನಕವಾದಂತಹ ಫಿರಂಗಿ ದಾಳಿ ಇವರಿದ್ದಂಥ ಪೋಸ್ಟ್ ಮೇಲೆ ಆಗ್ತದೆ. ಸಿಯಾಚಿನ್ನ ನಾರ್ದರ್ನ್ ಗ್ಲೇಸಿಯರ್ನಲ್ಲಿ ಬಿಲಾಫಂಡ್ಲಾ ಬಳಿ. 26th Battalion of Maratha Light Infantry was deployed at Northern Glacier since 1st August 1999. Number 2793667K late Sepoy Sudhir BK was deployed at Ashok Post guarding the vital Bilafandla Pass, the shortest approach to the enemy to the Siachen Glacier. Deployed at over 19,000 feet in harsh terrain, inhospitable weather and uncongenial climate, the individual consistently displayed devotion to duty
and personal bravery right up to his attainment of martyrdom on 17 September 1999. On 17 September, the individual was manning a medium machine gun covering the most threatened enemy approach to his position. When enemy commenced effective artillery fire along with small arms fire from new enemy bunker position, he ensured personal safety of his medium machine gun number 2 by ordering him to take cover and himself kept firing on enemy location to keep their head down. He did not allow enemy troops to move out of their new bunker location and continued to dominate enemy in spite of being hit by a number of splinters till he breath is lost. For displaying exemplary motivation, dedication, devotion to duty and personal bravery of the highest order in the true tradition of the Indian Army, number 2793667K, late Sepoy Sudhir BK is recommended posthumously for award of Sena Medal. ಸೊ ಇದು ಸೆಪ್ಟೆಂಬರ್ 99ನಲ್ಲಿ ಅಂದರೆ ಕಾರ್ಗಿಲ್ ಯುದ್ಧ ಅಧಿಕೃತವಾಗಿ ಸೀಸ್ ಫೈರ್ ಘೋಷಣೆ ಆಗಿದ್ದು ಪಾಕಿಸ್ತಾನ ಕಡೆಯಿಂದ ಜುಲೈ 4ನೇ ತಾರೀಕು, ಹಾಗೆ ಜುಲೈ 26ನೇ ತಾರೀಕು ಯುದ್ಧ ಮುಗಿದಿದೆ ಅಂತ ಎರಡೂ ದೇಶಗಳು ಘೋಷಣೆ ಮಾಡಿದ್ರು. ಅದಾದ ಮೇಲೂ ಕೂಡ ಎಕ್ಸ್ಚೇಂಜ್ ಆಫ್ ಫೈರು ತುಂಬ ಭೀಕರವಾಗಿ ಇನ್ಕ್ಲೂಡಿಂಗ್ ಆರ್ಟಿಲರಿ ಫೈರ್ ಎಕ್ಸ್ಚೇಂಜು ನಡೀತಾನೆ ಇತ್ತು ಅಕ್ರಾಸ್ LOC. ಅದು ಸಿಯಾಚಿನ್ನಿಂದ ಹಿಡಿದು ಈ ಕಡೆ ದಕ್ಷಿಣದಲ್ಲಿ ಝೊಜಿಲಾ ಪಾಸ್ವರೆಗೂ ಕೂಡ ನಿರಂತರವಾಗಿ ಈ ಎಕ್ಸ್ಚೇಂಜ್ ಆಫ್ ಫೈರು ನಡೀತಾನೆ ಇತ್ತು. ಇಂಡಿಯನ್ ಟ್ರೂಪ್ಸು ಅವರೇನು ಪಾಕಿಸ್ತಾನಿಗಳು ಬಂದು ಆ ಬಂಕರ್ಗಳನ್ನು ನಮ್ಮ ಪ್ರದೇಶದಲ್ಲಿ ಮಾಡಿಕೊಂಡಿದ್ದು ಅವೆಲ್ಲವನ್ನು ಧ್ವಂಸ ಮಾಡಲಾಗಿತ್ತು ಯುದ್ಧದ ಟೈಮ್ನಲ್ಲಿ. ಆ ಬಂಕರ್ಗಳು ಪೋಸ್ಟ್ಗಳನ್ನೆಲ್ಲ ರೀಬಿಲ್ಡ್ ಮಾಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ಪಡೆಗಳನ್ನು ಗುರಿಯಾಗಿಸಿ ಪಾಕಿಸ್ತಾನಿಯರು ಆರ್ಟಿಲರಿ ಶೆಲ್ಲು ಮತ್ತು ಫೈರಿಂಗನ್ನು ಮಾಡ್ತಾನೇ ಇದ್ದರು. ಮತ್ತು ಇವರು ಬಂಕರ್ಗಳನ್ನು ಕಟ್ಕೊಂಡು ಅಲ್ಲಿ ಹುಷಾರಾಗ್ಬಿಡ್ತಾರೆ. ಮತ್ತು ಇದೇ ಥರದ ಸಾಹಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂಥ ಒಂದು ಪ್ರಸಂಗದಲ್ಲಿ ಸಿಯಾಚಿನ್ನ ನಾರ್ದನ್ ಗ್ಲೇಸಿಯರ್ನಲ್ಲಿರುವಂಥ ಬಿಲಾಫಂಡ್ ಲಾ ಪಾಸ್ನಲ್ಲಿ BK ಸುಧೀರ್ ಅವರು ಕರ್ತವ್ಯ ನಿರ್ವಹಣೆಯಲ್ಲಿರ್ತಾರೆ. ಮೀಡಿಯಮ್ ಮಷಿನ್ ಗನ್ನ ಸಂಭಾಳಿಸ್ತಾ ಇರ್ತಾರೆ ಇವರು ಮತ್ತು ಇವರ ಕೊಲೀಗ್ಸು. ಆ ವೇಳೆ BK ಸುಧೀರರ ಕೊಲೀಗ್ಸನ್ನು ಎನಿಮಿ ಆರ್ಟಿಲರಿ ಫೈರ್ 51 mm ಮಾರ್ಟರ್ ಶೆಲ್ನ ಫೈರಿಂಗ್ ಆಗ್ತಾ ಇರ್ತದೆ. ಭಾಳ ಅನಿರೀಕ್ಷಿತವಾಗಿ ಹಾಗೂ ರ್ಯಾಪಿಡಾಗಿ ಆಗ್ತಾ ಇರ್ತದೆ. ಅವರಿಂದ ರಕ್ಷಣೆ ಕೊಡೋದಕ್ಕೋಸ್ಕರ ಎನಿಮಿಗಳ ಮೇಲೆ ಫೈರಿಂಗನ್ನು ಓಪನ್ ಮಾಡ್ತಾರೆ. ಆಗ ಇವರು ತುಂಬ ರ್ಯಾಪಿಡಾಗಿ BK ಸುಧೀರ್ ಅವರು ಫೈರಿಂಗ್ ಮಾಡ್ತಾ ಇದ್ದ ಕಾರಣದಿಂದ ಶತ್ರುಗಳು ಸ್ವಲ್ಪ ತಲೆ ಬಗ್ಗಿಸ್ಕೊಂಡು ಇವ್ರ ಕಡೆ ಫೈರಿಂಗ್ ಮಾಡೋದಕ್ಕಾಗದೆ ಕೂತ್ಕೊಳ್ಬೇಕಾಗುತ್ತೆ. ಆ ಒಂದು ಟೈಮ್ ವಿಂಡೋ ಏನಿದೆಯೋ ಆ ಭಾಳ ಚಿಕ್ಕದಾದಂಥ ಟೈಮ್ ವಿಂಡೋದಲ್ಲಿ ಇವರ ಸಹೋದ್ಯೋಗಿಗಳು ಬಚಾವಾಗ್ತಾರೆ. ಆದರೆ ಸುಧೀರರ ಬಳಿ ಇದೇ ಸಂದರ್ಭದಲ್ಲಿ ಆ 51 mm ಮಾರ್ಟಾರ್ ಶೆಲ್ಲು ಬಂದು ಬೀಳ್ತದೆ. ಆ ಬಿದ್ದಂಥ ಇಂಪ್ಯಾಕ್ಟಿಗೆ BK ಸುಧೀರ್ ಅವರು ಪ್ರಾಣತ್ಯಾಗವನ್ನು ಮಾಡ್ತಾರೆ. BK ಸುಧೀರ್ ಅವರನ್ನು ಪಾಕಿಸ್ತಾನಿಗಳು ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ತಕ್ಷಣವೇ ಇವರ ಕೊಲೀಗ್ಸು ಅಲ್ಲಿದ್ದವರು ಪ್ರತೀಕಾರದ ದಾಳಿಯನ್ನು ಮಾಡಿ ಪಾಕಿಸ್ತಾನದ 9 ಸೈನಿಕರನ್ನು ಕೊಲ್ತಾರೆ. ಇದನ್ನು 26th Battalion ಆಫ್ ಮರಾಠಾ ಲೈಟ್ ಇನ್ಫೆಂಟ್ರಿಯ ಸೇನಾ ಮೆಡಲ್, ಇದು ಗ್ಯಾಲೆಂಟ್ರಿ ಅವಾರ್ಡನ್ನು ಸೈಟೇಷನ್ ಗ್ಯಾಲೆಂಟ್ರಿ ಅವಾರ್ಡನ್ನು ತೊಗೊಂಡಿರುವಂಥದ್ದು BK ಸುಧೀರ್ ಅವರು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆರ್ಮಿನಲ್ಲಿದ್ದು ಸರ್ವೀಸ್ನಲ್ಲಿದ್ದು ತೀರೋದ್ರು ಅಂತ ಅನ್ನೋ ಕಾರಣಕ್ಕೆ ನಾನು ಬಂದಿಲ್ಲ. ಅವರು ಹುತಾತ್ಮರಾಗಿದ್ದಾರೆ. ತುಂಬ ಅಪ್ರತಿಮವಾದ ಪರಾಕ್ರಮವನ್ನು ಮೆರೆದು ಶತ್ರುಗಳ ವಿರುದ್ಧ ಆ ಒಂದು ಎಕ್ಸ್ಟ್ರಾಡಿನರಿ ರೀಸನ್ಗಾಗಿ ಅವರು ನಮ್ಮ ಮಂಡ್ಯದಳ್ಳಿಯವರು ಅನ್ನುವಂಥದ್ದು ಇನ್ನಷ್ಟು ನನ್ನ ಒಳಗೆ ಹೆಮ್ಮೆ ಭರಿತವಾದಂಥ ಭಾವವನ್ನು ಮೂಡಿಸಿದ್ದರಿಂದಾಗಿ ಇಂಥ ನಿಜವಾದ ವೀರರ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡಬೇಕು ಅಂತ ಅವರ ಮನೆಗೆ ಬಂದೆ. ಸುಧೀರಣ್ಣವರು ಸರ್ವೀಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಈ ವಾಟ್ಸಾಪು ಫೇಸ್ಬುಕ್ಕೆಲ್ಲ ಬಿಡಿ, ಅವಾಗ ಮೊಬೈಲ್ಗಳೇ ಇರಲಿಲ್ಲ, ಲ್ಯಾಂಡ್ಲೈನ್ಗಳು ತುಂಬ ಅಪರೂಪವಾಗಿದ್ದವು. ಅಂಥ ಸಂದರ್ಭದಲ್ಲಿ ಅವರು ಮನೆಯವರಿಗೆ ತಮ್ಮ ಕ್ಷೇಮ ಸಮಾಚಾರ ಹಾಗೂ ಮನೆಯವರ ಕ್ಷೇಮ ಸಮಾಚಾರವನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಪತ್ರಗಳನ್ನು ಬರೀತಿದ್ರು. ಆ ಪತ್ರಗಳನ್ನೆಲ್ಲನೂ ವಿಮ್ಲಮ್ನವರು ಬಹಳ ಜತನದಿಂದ ಮಗನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಮುಂದೆ ಹರವಿದ್ರು. ಅವುಗಳಲ್ಲಿ ನಾವು ಸಾಕಷ್ಟು ಓದಿದ್ವಿ. ಅವುಗಳಲ್ಲಿ ಸುಧೀರಣ್ಣವರು ಕೊನೆಯದಾಗಿ ಬರೆದಂಥ ಪತ್ರ ಇದು. ಈ ಪತ್ರ ಅವರ ಮನೆಗೆ ಅವರ ಹುತಾತ್ಮನ ಪಾರ್ಥಿವ ಶರೀರ ಬಂದು ತಲುಪಿದ ಮಾರನೇ ದಿನಕ್ಕೆ ಬಂದಿದೆ. 30 ಜುಲೈ 1999ರಲ್ಲಿ ಬರೆದಿದ್ದು. ಲೆಕ್ಕ ಹಾಕ್ಕೊಳ್ಳಿ, ಹುತಾತ್ಮರ ಮನೆಗಳಲ್ಲಿರುವಂಥ ಆ ಭಾವುಕತೆಯ ಆಳ ಹೇಗೆಲ್ಲ ಇರುತ್ತೆ ಅಂತ. ಈ ಪತ್ರಗಳನ್ನೆಲ್ಲ ಓದ್ತಾ ಇದ್ದಾಗ ನನಗೊಂದು ವಿಚಾರ ತಿಳಿದು ಬಂತು. ಅದೇನೆಂದರೆ 1993ರಲ್ಲಿ ಸುಧೀರಣ್ಣವರು 12ನೇ ತರಗತಿಯ ವ್ಯಾಸಂಗ ಮುಗಿಸಿರುವ ವೇಳೆಗೆ 17-18 ವರ್ಷದ
ಬಿಸಿ ರಕ್ತದ ಪ್ರಾಯದವರು. ಆ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಇತಿಹಾಸ ಹಾಗೂ ಧೀರ ಯೋಧರ ಪರಾಕ್ರಮಗಳನ್ನೆಲ್ಲ ಸೇರಿಕೊಂಡು ಅತೀವವಾದ ಹುಮ್ಮಸ್ನಲ್ಲಿ ಮನೆಯವ್ರಿಗೂ ತಿಳಿಸ್ತೇನೆ ಓಡೋಗಿ ಆರ್ಮಿಗೆ ಸೇರಿಕೊಂಡ್ರು. NCC ಕೆಡೆಟನ್ನು ಸರ್ಟಿಫಿಕೇಟ್ ಬೇರೆ ಇತ್ತು. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಕೊಡಗು ಜಿಲ್ಲೆಯಲ್ಲಿ ಮನೆಗೊಬ್ಬೊಬ್ಬರು ಯೋಧರು ಸಿಗ್ತಾರೆ. ಅಲ್ಲಿ ಸೇನೆಗೆ ನಾವೇನಾದ್ರು ಸೇರ್ತೀವಿ ಅಂದರೆ ಮಾರ್ಗದರ್ಶನ ಕೊಡೋದಕ್ಕೆ ತುಂಬಾ ಅನುಭವಿ ಯೋಧರು ಮತ್ತು ನಿವೃತ್ತ ಯೋಧರೆಲ್ಲ ಇರ್ತಾರೆ. ಆದರೆ ಅವತ್ತಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ಮಾರ್ಗದರ್ಶನ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಸುಧೀರ್ ಅಣ್ಣವರು ಅಕಾಡೆಮಿಕಲ್ಲಿನೂ ತುಂಬ ಶಾರ್ಪ್ ಆಗಿದ್ದರು, ಚೆನ್ನಾಗಿ ಓದ್ತಿದ್ರು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸು ಎಲ್ಲದರಲ್ಲೂ ಶಾರ್ಪ್ ಆಗಿದ್ದರು. ಈ ಥರ ಒಂದು ಚುರುಕುತನದ ವ್ಯಕ್ತಿತ್ವದವರೇ ಆರ್ಮಿಯ ಆಫೀಸರ್ಗಳ ಹುದ್ದೆಗಳಿಗೆ ಬೇಕಾಗಿರುವಂಥದ್ದು. ಅವರು ಕೂಡ ಅಂಥವ್ರನ್ನೇ ಹುಡುಕೋದು. ಆ ರೀತಿಯ ಮಾರ್ಗದರ್ಶನ ಏನಾದ್ರು ಕೊಟ್ಟಿದ್ರೆ ಸುಧೀರ್ ಅಣ್ಣ ಅವರು ಡಿಗ್ರಿಯನ್ನು ಮುಗಿಸಿ ಆಫೀಸರ್ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯೋ ಇಲ್ಲಾಂದರೆ OTAನೋ NDAನಿಂದನೋ ಪಾಸ್ಔಟ್ ಆಗಿ ಕಮಿಷನ್ಡ್ ಆಫೀಸರ್ ಆಗಿ ಸೇರಿಕೊಂಡು ತುಂಬ ದೊಡ್ಡ ಹುದ್ದೆಗೆ ಖಂಡಿತ ಹೋಗ್ಬೋದಿತ್ತು. ಆದರೆ ಸರ್ವಿಸಿಗೆ ಸೇರಾದಮೇಲೆ ಈ ವಿಚಾರವನ್ನು ಅರ್ಥ ಮಾಡ್ಕೊತಾರೆ ಸುಧೀರ್ ಅಣ್ಣವರು. ಅವರ ಹಿರಿಯ ಸಹೋದ್ಯೋಗಿಗಳು ಕೊಡುವಂಥ ತಿಳುವಳಿಕೆಯಿಂದ ಅವರೇನು ಮಾಡ್ತಾರೆ, ಕರೆಸ್ಪಾಂಡೆನ್ಸ್ನಲ್ಲಿ BScಯನ್ನು ಕಟ್ಕೊಂಡು ಆಲ್ರೆಡಿ ಸರ್ವೀಸ್ನಲ್ಲಿರುವಂಥವ್ರಿಗೆ ಕೊಡುವಂತಹ ಆ ಪ್ರಮೋಷನಲ್ ಎಕ್ಸಾಮ್ಗಳಿರ್ತಾವಲ್ಲ ಅವುಗಳನ್ನು ತಗೊಂಡು ಪಾಸ್ ಮಾಡಬೇಕು ಅಂತಲೂ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಒಂದು ವೇಳೆ ಸುಧೀರ್ ಅಣ್ಣವ್ರು ಏನಾದ್ರು ಆ ರೀತಿ ಆಫೀಸರ್ ಆಗಿದ್ದಿದ್ರೆ ಇವತ್ತು ನಿಮ್ಮೆಲ್ಲರ ನಡುವೆ ಬದುಕಿದ್ದಿದ್ರೆ ನಾನು ಅವರ ಇದೇ ಮನೆಗೆ ಬಂದು ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ಸುಧೀರ್ ಅಣ್ಣವರೇ ನಿಮ್ಮ ಅನುಭವ ಹೇಗಿತ್ತು ಹೇಳ್ಕೊಳ್ಳಿ, ಮಂಡ್ಯ ಜಿಲ್ಲೆಯ ಗಂಡು ಮೆಟ್ಟಿದ ನಾಡಿನ ಒಬ್ಬ ವೀರ ಯೋಧನಾಗಿ ಅಂತ ಬಂದು ಕೇಳ್ತಿದ್ದೆ. ಆದರೆ